ಕಿಮ್ ಎಂಬ ಯುವತಿಯ ಗಂಡನು ದುರಭ್ಯಾಸಗಳಿಗೆ ದಾಸನಾಗಿ ಅದರಿಂದ ಬಿಡುಗಡೆ ಹೊಂದಲಾರದೆ ಆತ್ಮಹತ್ಯೆ ಮಾಡಿಕೊಂಡನು. ಇದರಿಂದ ಕಿಮ್ಗೆ ದೇವರ ಮೇಲೆ ಅಧಿಕ ಕೋಪ ಉಂಟಾಗಿ ದಿನವಿಡೀ ಅಳುತ್ತಾ ಸಮಾಧಾನ ಹೊಂದಲಾರದೆ ಇದ್ದಳು. ಈ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋದರೂ ಅವಳ ಮನಸ್ಸಿಗೆ ನೆಮ್ಮದಿ ಸಿಕ್ಕಲಿಲ್ಲ. ಕೊನೆಯದಾಗಿ ಅವಳ ಸ್ನೇಹಿತಳ ಪ್ರೀತಿ ಹಾಗೂ ಸಂತೈಸುವಿಕೆಯ ಮೂಲಕ ಯೇಸುವಿನ ಪ್ರೀತಿಯನ್ನು ಸರಿಯಾಗಿ ಅರಿತುಕೊಳ್ಳುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹಾಯವಾಯಿತು. ಇದರಿಂದಾಗಿ ಅವಳು ತನ್ನನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟಳು. ಆಗ ಅವಳ ಜೀವಿತಕ್ಕೆ ನಿಜವಾದ ಸಮಾಧಾನ ಸಿಕ್ಕಿತು. ಕೆಲವು ವರ್ಷಗಳ ನಂತರ ತನ್ನ ಗಂಡನ ಹಾಗೆ ಜನರು ಸಾಯಬಾರದೆಂಬ ಭಾರವು ಅವಳ ಹೃದಯದಲ್ಲಿ ಹೆಚ್ಚಾಯಿತು. ಆಗ ಅವಳು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕೌನ್ಸಿಲಿಂಗ್ ಪ್ರಾರಂಭಿಸಿದಳು. ಈ ವೆಬ್ಸೈಟನ್ನು ಸಂದರ್ಶಿಸಿದ ಅನೇಕರ ಜೀವಿತ ಬದಲಾಯಿತು. ಈಗ ಕಿಮ್ ಈ ರೀತಿ ಹೇಳುತ್ತಾಳೆ, ಅಂದು ನನ್ನ ಗಂಡನನ್ನು ಯಾಕೆ ತೆಗೆದುಕೊಂಡಿರುವಿ ಎಂದು ನಾನು ದೇವರ ಮೇಲೆ ಕೋಪಗೊಂಡೆನು. ಆದರೂ ಈಗ ನನ್ನ ಶೋಕದ ದಿನಗಳು ಜಯವಾಗಿ ಮಾರ್ಪಟ್ಟವು. ಯಾಕಂದರೆ ದೇವರ ಆಲೋಚನೆ ಮಾರ್ಗಗಳು ನಮ್ಮ ಆಲೋಚನೆಗಳಂತಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಂಭವಿಸುವ ಕಷ್ಟಕರವಾದ ಕಣ್ಣೀರಿನ ಸ್ಥಿತಿಯಲ್ಲಿ ದೇವರ ನಡೆಸುವಿಕೆಯ ಅನುಭವವನ್ನು ನಾವು ತಿಳಿಯಲಾರದೆ ಹೋಗುತ್ತೇವೆ. ಆದರೆ ನಮ್ಮನ್ನು ಆತನ ಹತೋಟಿಗೆ ಕೊಟ್ಟಾಗ ನಮ್ಮ ಮೇಲೆ ಆತನು ಇಟ್ಟ ಪ್ರೀತಿಯನ್ನು ಕಂಡುಕೊಳ್ಳುತ್ತೇವೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಈ ಮಾತು ಎಷ್ಟು ಸತ್ಯವಲ್ಲವೇ?